ಸರ್ ಇವತ್ತಿನ ಈ ಪ್ರತಿಭಟನೆ ಉದ್ದೇಶ ನಮ್ದು ಇದು ಪ್ರತಿಭಟನೆ ಅಲ್ಲ. ನಾವು ರ್ಯಾಲಿ ಮಾಡಿವಿ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಮಾನ್ಯ ಸಂತೋಷ್ ಲಾಡ್ ಮಾಜಿ ಕಾರ್ಮಿಕ ಸಚಿವರು ಈ ಹಿಂದಿನ ಅವರ ಸಚಿವ ಸ್ಥಾನದಲ್ಲಿ ಇದ್ದು ಕಾರ್ಮಿಕರ ಕಲ್ಯಾಣಕ್ಕಾಗಿ ಬಹಳ ಹೊಸ ಯೋಜನೆಗಳ ತಂದು ಕಾರ್ಮಿಕರಿಗೆ ಬಹಳ ಕಲ್ಯಾಣ ಮಾಡಿದ್ದಾರೆ. ಅಸಂಘಟಿತ ಕಾರ್ಮಿಕರಿಗೆ ಕಲ್ಯಾಣವಾಗುವಂತಹ ಅವರಿಗೂ ಕೂಡ ಒಂದು ಸಂಘಟಿತವಾಗುವಂತಹ ಅವರಿಗೆ ಗುರುತಿನ ಚೀಟಿ ಕೂಡ ಕೊಟ್ಟಿದ್ದಾರೆ. ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ವಸತಿ ಶಾಲೆ ಎಲ್ಲ ಜಿಲ್ಲೆಗಳಲ್ಲಿ ನಿರ್ಮಾಣ ಮಾಡುತ್ತಿದ್ದಾರೆ. ಅದೇ ರೀತಿ ಮುಖ್ಯವಾಗಿ ಧಾರವಾಡ ಜಿಲ್ಲೆಯಲ್ಲಿ ಕಟ್ಟಡ ಕಾರ್ಮಿಕರಿಗೆ ಒಂದು ವಸತಿ ಮನೆಯನ್ನು ಕಟ್ಟಿಕೊಡುತ್ತೇನೆ ಅಂತ ಹೇಳಿ ಆಶ್ವಾಸನೆ ಕೊಟ್ಟಿದ್ದಾರೆ. ಅದಕ್ಕಾಗಿ ಸಂತೋಷ್ ಲಾಡ್ ಅವರು ಬಹಳಷ್ಟು ಹೊಸ ಯೋಜನೆಗಳು ಮಾಡಿದ್ದು ಅದು ಅರ್ಧ ದಾರಿಯಲ್ಲಿ ಇರಬಹುದು ಅಂತ ಹೇಳಿ ನನಗೆ ಅನಿಸುತ್ತದೆ. ಮತ್ತೊಮ್ಮೆ ಅವರಿಗೆ ಕಾರ್ಮಿಕ ಸಚಿವ ಸ್ಥಾನ ಕೊಟ್ಟಿದ್ದಲ್ಲಿ ಆ ಯೋಜನೆಗಳು ಅವರು ಸ್ಥಳಕ್ಕೆ ಮುಟ್ಟಿಸುತ್ತಾರೆ. ಅದಕ್ಕೆ ಪೂರ್ಣ ಮಾಡಿ ಎಲ್ಲಾ ಕಟ್ಟಡ ಕಾರ್ಮಿಕ ಮತ್ತು ಇತರೆ ಕಾರ್ಮಿಕರ ಕಲ್ಯಾಣ ಮಾಡುತ್ತಾರೆ ಅಂತ ಹೇಳಿ ನಮ್ದು ಒಂದು ಆಸೆ ಇದೆ. ಸೊ ನಾವು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡಿಕೊಳ್ತೀವಿ, ಮತ್ತೊಮ್ಮೆ ಸಂತೋಷ್ ಲಾಡ್ ಅವರಿಗೆ ಕಾರ್ಮಿಕ ಸಚಿವರಾಗಿ ತಾವು ಆಯ್ಕೆ ಮಾಡಬೇಕು. ಜಿಲ್ಲೆಯಲ್ಲಿ ಕೇಳಲಿಕ್ಕೆ ಬಹಳ ಜನ ಇದ್ದಾರೆ. ಅವ್ರ ಕೆಲಸ ಮಾಡಬೇಕು ಮೊದಲದಾಗಿದೆ. ಅವ್ರ ನಿಟ್ಟಿನಲ್ಲಿ ಇದು ಅವರು ಕಾರ್ಮಿಕರ ಬಗ್ಗೆ ಕಾಳಜಿ ವಹಿಸಿ ಅವ್ರ ಬಗ್ಗೆ ಚಿಂತೆ ಮಾಡಿ ಅವ್ರ ಕಲ್ಯಾಣಕ್ಕಾಗಿ ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅವ್ರಿಗೆ ಸಚಿವ ಸ್ಥಾನ ಕೊಡಬೇಕು. ಆದ್ರೆ ನಾವು ನಮ್ಮ ಕಣ್ಣಿಂದ ನೋಡಿದ್ದೇವೆ, ಸಂತೋಷ್ ಲಾಡ್ ಅವರು ಬಹಳ ಒಳ್ಳೆ ಕಾರ್ಯಗಳು ಮಾಡಿದ್ದಾರೆ. ಈ ಹಿಂದಿನ ವರ್ಷಗಳಲ್ಲಿ ನೀವು ನೋಡಬಹುದು, ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಸ್ಕಾಲರ್ಶಿಪ್ ಸಿಗ್ಲಿಲ್ಲ. ಸಂತೋಷ್ ಲಾಡ್ ಅವರ ಸಚಿವ ಸ್ಥಾನದಲ್ಲಿ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಎಲ್ಲರಿಗೂ ಸ್ಕಾಲರ್ಶಿಪ್ ಸಿಕ್ಕಿದೆ ಮತ್ತು ಎಲ್ಲಾ ಜಿಲ್ಲೆಯಲ್ಲಿ ಅವರು ವಸತಿ ಶಾಲೆ ಕಟ್ಟುತ್ತಿದ್ದಾರೆ. ಸೊ ಕಾರ್ಮಿಕರಿಗೆ ಬೇಕಾಗಿರೋದು ಇದು. ಅವರ ಮಕ್ಕಳು ಅವರು ಕೂಡ ಕೂಲಿ ಆಗಿರಬಾರದು, ಅವರು ಕೂಡ ಇಂಟೆಲೆಕ್ಚುಯಲ್ ಆಗಬೇಕು, ಒಳ್ಳೆ ಸ್ಥಾನದಲ್ಲಿ ಒಳ್ಳೆ ಜಾಬ್ ಬರ್ಬೇಕಂತ ಹೇಳಿ ಆಸೆ ಇರುತ್ತದೆ ನಮ್ದು. ಸೊ ಪ್ರಸಾದ್ ಅಬ್ಬಯ್ಯ ಅವರಿಗೆ ನಾವು ಸಚಿವ ಸ್ಥಾನ ಕೊಡ್ಬೇಕಂತೇಳಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಯಾಕಂದ್ರೆ ನಾವು ಹುಬ್ಳಿಯಲ್ಲಿ ಇರ್ತೀವಿ. ಇಲ್ಲಿ 72 ಕ್ಷೇತ್ರದಲ್ಲಿ ಅವರು 3 ಬಾರಿ MLA ಆಯ್ಕೆ ಆಗಿದ್ದಾರೆ. ಆ ಒಂದು ಇತಿಹಾಸನ ರಚಿಸಿದ್ದಾರೆ. ಆದ್ರೆ ಇತಿಹಾಸ ಹಾಗೆ ಸುಮ್ಮನೆ ಬರ್ಲಿಲ್ಲ. ಅವ್ರದ್ದು ಕಲ್ಯಾಣ, ಅಭಿವೃದ್ಧಿ, ಅವ್ರದ್ದು ಹೋರಾಟ, ಅವ್ರ ಒಳ್ಳೆ ಕೆಲಸಕ್ಕ ನೋಡಿನ ಅವರ ಕ್ಷೇತ್ರದ ಜನರು ಅವರಿಗೆ ಓಟ್ ಕೊಟ್ಟಿದ್ದಾರೆ. ಸೊ ಮುಂದೆ ಅವರಿಗೆ ಸಚಿವ ಸ್ಥಾನ ಕೊಟ್ಟಿದ್ದಲ್ಲಿ ಅವರು ಕೂಡ ಒಳ್ಳೆ ಅಭಿವೃದ್ಧಿ ಕಲ್ಯಾಣ ಮಾಡಬಹುದು ಜನರದು, ಎಲ್ಲಾ ಸಾರ್ವಜನಿಕರು ಅಂತ ಹೇಳಿ. ನೋಡ್ರಿ, ನಾವು ನಮ್ದು ಇದು ಪ್ರತಿಭಟನೆಯಲ್ಲಿ ಬ್ಯಾನರ್ ಕೂಡದಲ್ಲಿ ನಮ್ಮ ಸ್ಲೋಗನ್ಸ್ ಕೂಡದಲ್ಲಿ ಹೇಳ್ಬಿಟ್ಟಿದ್ದೀವಿ. ಕಾರ್ಮಿಕ ಸಚಿವರಾಗಿ ನಮ್ಗೆ ಸಂತೋಷ್ ಲಾಡ್ಗೆ ನೋಡ್ಲಿಕ್ಕೆ ಖುಷಿ ಇದೆ. ಯಾಕಂತ ಹೇಳಿದ್ರೆ ಅದು ನಿಮ್ಗೂ ತಿಳಿಸಿದ್ದೀನಿ ನಾನು. ಅವ್ರು ಎಲ್ಲಾ ಯೋಜನೆ ತಂದಿದ್ದು ಅದು ಪೂರ್ಣ ಆಗಿಲ್ಲ. ಅವ್ರಿಗೆ ಮತ್ತೊಮ್ಮೆ ಸಚಿವ ಸ್ಥಾನ ಕೊಟ್ಟಿದ್ದಲ್ಲಿ ಅವ್ರು ಅದನ್ನು ಪೂರ್ಣ ಮಾಡ್ತಾರೆ ಅಂತ ಹೇಳಿ ನಮ್ಗೆ ಒಂದು ವಿಶ್ವಾಸ ಇದೆ. ಪೂರ್ಣ ಬೆಂಬಲ ಸಂತೋಷ್ ಲಾಡ್ ಅವರಿಗೆ ಪೂರ್ಣ ಬೆಂಬಲ ಇದೆ ಅಂತ ಹೇಳಿ ತಿಳ್ಕೊಬಹುದು. ಯಾಕಂದ್ರೆ ಕಾರ್ಮಿಕ ಕಲ್ಯಾಣ ಯಾರು ಮಾಡ್ತಾರೆ ಅವ್ರಿಗೆ ನಮ್ದು ಪೂರ್ಣ ಬೆಂಬಲ ಇದೆ. ಇಲ್ಲಿದವ್ರಿಗೆ 3 ಬಾರಿ ಗೆದ್ದು ಬಂದಂತ ಈಗ ಅವ್ರು ಆಲ್ರೆಡಿ ಎಲ್ಲಾ ಇದನ್ನ ಅನುಭವಿಸಿದ್ದಾರೆ ಸಂತೋಷ್ ಲಾಡ್ ಅವರು. ಇವ್ರ ಅಬ್ಬಯ್ಯ ಅವ್ರಿಗೆ ಇಲ್ಲ. ಹಿಂದುಳಿದವ್ರಿಗೆ ಬಹಳಷ್ಟು ಒಳ್ಳೆ ಕಾರ್ಯ ಮಾಡಿದ್ದಾರೆ ಅಬ್ಬಯ್ಯ ಅವ್ರ. ಆದ್ರೂ ಅವ್ರಿಗೆ ಸಿಗಬೇಕು ಅನ್ನೋ ಒಂದು ಉತ್ಸಾಹದಲ್ಲಿ ಯಾರು ಇಲ್ಲ. ಸ್ಥಳೀಯರು ಕೂಡ ಆಗ್ತದೆ. ಬಹಳಷ್ಟು ಪ್ರತಿಭಟನೆ ಆಗ್ಯಾವ. ಅವ್ರ ಬೆಂಬಲಿಗರು ಬಹಳ ಪ್ರತಿಭಟನೆ ನಾವು ನೀವು ನೋಡಿದಿರಿ. ಸೊ ಅವರು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ, ನಾವು ನೋಡಿವಿ. ಅದಕ್ಕಾಗಿ ನಮ್ದು ಒಂದು ಬೇಡಿಕೆ ಇದೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ. ಸೊ ಪ್ರಸಾದ್ ಅಬ್ಬಯ್ಯರಿಗೆ ಕೂಡ ಒಂದು ಸಚಿವ ಸ್ಥಾನ ಕೊಡಬೇಕು. ಅವರು ಈಗ ಇದು ಸಲಂ ಬೋರ್ಡ್ ಅಲ್ಲಿ ಇದರಲ್ಲಿ ಇದ್ದು ಅವರು ಎಲ್ಲರಿಗೆ ಅಕ್ರಮ ಸಕ್ರಮ ಮನೆಗಳಿದ್ದವರಿಗೆ ಒಂದು ಪೇಪರ್ ಸ್ವಾಧೀನ ಪತ್ರ ಅದನ್ನು ಕೊಡ್ತಾ ಇದಾರಲ್ಲ. ಸೊ ಬಡವರಿಗೆ ಬಹಳ ಅದರಿಂದ ಸಹಾಯ ಆಗ್ತಾ ಇದೆ. ಸೊ ಪ್ರಸಾದ್ ಅಬ್ಬಯ್ಯ ಅವರು ಕೆಲಸ ಮಾಡ್ತಾ ಇರೋದು ನಾವು ನೋಡ್ತಾ ಇದೀವಿ.